ಕಳೆದ 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ BJP ಬಂದಾಗಿಂದ IT EDಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ. ಇಷ್ಟು ವರ್ಷ ಆಯಿತು, ಇಲ್ಲಿ ತನಕನೂ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹೇಗಾಗಿದೆ, ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದನೂ. ಇದು AJL ಇರ್ಬೋದು, ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಇವೆಲ್ಲನೂ ನಾಟ್ ಫಾರ್ ಪ್ರಾಫಿಟ್ ಇದೆ. ₹1 ಕೂಡ ಅವರು ಡಿವಿಡೆಂಡ್ ತೊಗೊಳಂಗಿಲ್ಲ, ಸ್ಯಾಲ್ರಿ ತೊಗೊಳಂಗಿಲ್ಲ. ಆದರೂ ಕೂಡ ಇವರು IT EDದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು BJP ಅವರಿಂದ ನೇರವಾಗಿ ಆರ್ಡರ್ಸ್ ತೊಗೊತಾ ಇದ್ದಾರೆ. ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ, ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು, ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ, ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ BJP ಅವ್ರದ್ದು, ಆವಾಗ ಮಾತ್ರ ಇವರಿಗೆ IT ED, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ ಅವ್ರ ನೆನ್ಪು ಬರ್ತಾರೆ. ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ? ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ? ಸ್ಪಷ್ಟತೆ ಸಿಕ್ಕಿದೆಯಾ? ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ? ಮನಿ ಲಾಂಡ್ರಿಂಗ್ ಎಲ್ಲಾಯಿತು, ಲ್ಯಾಂಡ್ ಡೀಲ್ ಎಲ್ಲಾಯಿತು, ಯಾವ ದೇಶಕ್ಕೆ ಹೋಯಿತು, ಯಾವ ದೇಶದಿಂದ ಬಂತು, ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರಾ ಹೇಳಿ ಇಲ್ಲಿ ತನಕ? ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ. ಅವರು ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ. ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ? 1 ದಶಕ ಆಯಿತು ಸರ್, ಇದೇ ಹೇಳ್ತಾ ಇದ್ದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ. ಅವ್ರು ಕೊಡಬೇಕಲ್ಲ ಏನಾದರೂ ಅಲ್ಲಿ. ರಾಬರ್ಟ್ ವಾದ್ರಾ ಅವ್ರಿಗೆ ಮತ್ತೊಮ್ಮೆ ಕರಿತಾರೆ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು? ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದೆಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ವಲ್ವಾ? CWG, ಏನು ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು, ಆವಾಗ ಇದೆಲ್ಲನೂ ಬರುತ್ತೆ. ನಿಮಗೆ ನಿಜವಾಗ್ಲೂ IT ED ದಾಳಿ ಮಾಡಬೇಕಾಗಿದ್ದು ಎಲ್ಲಿ ಗೊತ್ತಾ? ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡಬೇಕು BJPಗೆ. ಹೆಂಗೆ ಸರ್ ಅವರಿಗೆ 3,000-4,000 ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ BJP ಸರ್ಕಾರಕ್ಕೆ? ಯಾವ ರೀತಿ RSS ಅವ್ರದ್ದು ಹೊಸ ಕಟ್ಟಡ 150-300 200 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಇದು ಸಂಸ್ಥೆಗೆ? ದುಡ್ಡು RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ. 600 ಡಿಸ್ಟ್ರಿಕ್ಟ್ಗಳಲ್ಲಿ BJP ಅವರು ಐಷೋ ಆರಾಮಿ ಕಚೇರಿಗಳನ್ನು ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ IT ED ಇಲ್ವಾ? RSSನವ್ರಿಗಿಲ್ವಾ? 14 ಮಾಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ. ಎಲ್ಲಿಂದ ಬಂತ್ರಿ ದುಡ್ಡು? ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ? 75,000 ಜನ ದೇಣಿಗೆ ಕೊಟ್ಟಿದ್ದಾರಂತೆ RSS ಅವರಿಗೆ. ಅದು ತನಿಖೆ ಆಗೋದು ಬೇಡವಾ? IT ED ನಿಜವಾಗ್ಲೂ ಪಾರದರ್ಶಕತೆ ತೋರಿಸ್ಬೇಕು ಅಂದರೆ ಫಸ್ಟ್ RSS ಕಚೇರಿಗಳನ್ನು ರೈಡ್ ಮಾಡಿಸಿ ನೋಡೋಣ. ಕಾನೂನು ಇದೆ ಅಲ್ಲ, ನಮಗೆ ಇನ್ನೂ ಕೂಡ ದೇಶದ ಸಂವಿಧಾನ, ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನೋಡಿ, ಇವರೇ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿ, ನೋಡೋಣ ಏನೇನಿದೆ ಅಂತ. ಯಾರು ಬಂಧನ ಮಾಡಲಿಕ್ಕೆ ಕಾನೂನು ಸಂವಿಧಾನ ಇಲ್ವಾ? ಮಾಡಲಿ. ಏನು ಹೊಸದೇನ್ರಿ? ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಅಷ್ಟೇ ಅಲ್ಲ, ಅವ್ರ ಪೂರ್ವಜರು ಕೂಡ ಹೋಗಿದ್ದಾರೆ. ಮೋತಿಲಾಲ್ ನೆಹರು ಇರ್ಬೋದು, ಕಮಲಾ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರಿರ್ಬೋದು, ಎಲ್ಲರೂ ಕೂಡ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವರಿರ್ಬೋದು. ದೇಶದ ಐಕ್ಯತೆಗೋಸ್ಕರ ಇವತ್ತು 15-20 ಸಾವಿರ ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾರಿಗೆ ಎದುರಿಸ್ತಾ ಇದ್ದಾರೆ ಇವರು? ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ನಾಯಕರಲ್ಲಿ ಬದ್ಧತೆ ಇದೆ. ಇವ್ರು ಏನು ಮಾಡಿದ್ರು ನಮ್ಮ ನಾಯಕರಿಗಿರ್ಬೋದು, ನಮ್ಮ ಪಕ್ಷಕ್ಕಿರ್ಬೋದು, ಏನು ಮಾಡಲಿಕ್ಕಾಗೋದಿಲ್ಲ. ನೋಡಿ, ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಈ
ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ. ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅದನ್ನು ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ನಲ್ಲಿ ಆಗುತ್ತೆ. ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ? ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ. ಇದು ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ನೋಡುವ ಸಮೀಕ್ಷೆ ಅಷ್ಟೆ. ವಿರೋಧ ಅದರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಇದ ಮೇಲೆ ವಿರೋಧ ಮಾಡಲಿ. ಯಾವುದೋ ಒಂದು ಸಮೀಕ್ಷೆ ಬಂದ ತಕ್ಷಣ ಅದು ಕಲ್ಲಲ್ಲಿ ಕೆತ್ತದಂಗೆ ಆಗೋದಿಲ್ಲ ಅಲ್ಲ. ಅವ್ರು ಕೊಟ್ಟಿರೋ 10 ಶಿಫಾರಸು ನಾವು ತಗೋಬೇಕಂತ ಏನಿದೆ? 10 ರಿಜೆಕ್ಟ್ ಮಾಡ್ಬೋದು. ಸಮೀಕ್ಷೆನೂ ಅದರಲ್ಲಿ ಉತ್ತಮವಾದಂಥ ಶಿಫಾರಸುಗಳಿದ್ರೆ ಅದನ್ನು ಅಳವಡಿಸ್ಕೋಬೋದು. ಯಾಕಷ್ಟ ಆತಂಕ ಅಥವಾ ಆತುರದಲ್ಲಿದ್ದಾರೆ ಎಲ್ಲರೂ? ನೋಡಿ, ಅದು ಏನೇ ಇದ್ದರೂ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆದಂಗೆ ಅನ್ನಿಸಿದ್ರೆ ಅದನ್ನು ಲೋಪಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಮಾಡೋಣ. ನೋಡಿ, ಇದು ಯಾರು ಪ್ರತಿಷ್ಠೆ ಪ್ರಶ್ನೆ ಅಲ್ಲವೇ ಅಲ್ಲ ಸರ್. ಇದು ಯಾರು ದಲಿತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಅಲ್ಪಸಂಖ್ಯಾತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಹಿಂದುಳಿದ ವರ್ಗದವರಿಗೆ ಅಥವಾ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಎದುರು ಹಾಕೋಣ ಪ್ರಶ್ನೆ ಇಲ್ಲ. ಈಗ ಒಂದು ನೀತಿ ಮಾಡಬೇಕಾದ್ರೆ ಅದಕ್ಕೆ ದತ್ತಾಂಶ ಬೇಕಲ್ವಾ? ಆ ದತ್ತಾಂಶ ಹೆಂಗೆ ಪಡಿಬೇಕು? ಸಮೀಕ್ಷೆ ಮುಖಾಂತರನೇ ಪಡಿಬೇಕು, ಸೆನ್ಸಸ್ ಮುಖಾಂತರ ಪಡಿಬೇಕು. ಸೊ ನಾವು ದತ್ತಾಂಶ ಪಡೆಯೋದು ತಪ್ಪಂದರೆ ನಾವು ಆಡಳಿತ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಕಳೆದ 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ BJP ಬಂದಾಗಿಂದ ITEDಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ. ಇಷ್ಟು ವರ್ಷ ಆಯಿತು, ಇಲ್ಲಿ ತನಕನೂ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹೇಗಾಗಿದೆ, ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದನೂ. ಇದು AJL ಇರ್ಬೋದು, ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಇವೆಲ್ಲನೂ ನಾಟ್ ಫಾರ್ ಪ್ರಾಫಿಟ್ ಇದೆ. ₹1 ಕೂಡ ಅವರು ಡಿವಿಡೆಂಡ್ ತೊಗೊಳಂಗಿಲ್ಲ, ಸ್ಯಾಲ್ರಿ ತೊಗೊಳಂಗಿಲ್ಲ. ಆದರೂ ಕೂಡ ಇವರು ITEDದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು BJP ಅವರಿಂದ ನೇರವಾಗಿ ಆರ್ಡರ್ಸ್ ತಗೊತಾ ಇದ್ದಾರೆ. ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ, ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು, ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ, ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ BJP ಅವ್ರದ್ದು, ಆವಾಗ ಮಾತ್ರ ಇವರಿಗೆ ITED, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ ಅವ್ರ ನೆನ್ಪು ಬರ್ತಾರೆ. ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ? ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ? ಸ್ಪಷ್ಟತೆ ಸಿಕ್ಕಿದೆಯಾ? ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ? ಮನಿ ಲಾಂಡ್ರಿಂಗ್ ಎಲ್ಲಾಯಿತು? ಲ್ಯಾಂಡ್ ಡೀಲ್ ಎಲ್ಲಾಯಿತು? ಯಾವ ದೇಶಕ್ಕೆ ಹೋಯಿತು? ಯಾವ ದೇಶದಿಂದ ಬಂತು? ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರಾ ಹೇಳಿ ಇಲ್ಲಿ ತನಕ? ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, BR ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೆ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ ಅವರು. ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ. ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ? 1 ದಶಕ ಆಯಿತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ. ಅವ್ರು ಕೊಡಬೇಕಲ್ಲ ಏನಾದರೂ ಅಲ್ಲಿ. ರಾಬರ್ಟ್ ವಾದ್ರಾ ಅವ್ರಿಗೆ ಮತ್ತೊಮ್ಮೆ ಕರಿತಾರೆ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು? ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದೆಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ವಲ್ವಾ? CWG, ಏನೋ ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು, ಆವಾಗ ಇದೆಲ್ಲನೂ ಬರುತ್ತೆ. ನಿಮಗೆ ನಿಜವಾಗ್ಲೂ ITED ದಾಳಿ ಮಾಡಬೇಕಾಗಿದ್ದು ಎಲ್ಲಿ ಗೊತ್ತಾ? ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡಬೇಕು BJPಗೆ. ಹೆಂಗೆ ಸರ್ ಅವರಿಗೆ 3,000-4,000 ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ BJP ಸರ್ಕಾರಕ್ಕೆ?
ಯಾವ ರೀತಿ RSS ಅವ್ರದ್ದು ಹೊಸ ಕಟ್ಟಡ 150, 300, 200 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಇದು ಸಂಸ್ಥೆಗೆ ದುಡ್ಡು? RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ. 600 ಡಿಸ್ಟ್ರಿಕ್ಟ್ಗಳಲ್ಲಿ BJP ಅವರು ಐಷೋ ಆರಾಮಿ ದುಡ್ಡನ್ನು ಐಷೋ ಆರಾಮಿ ಕಚೇರಿಗಳನ್ನು ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ ITED ಇಲ್ವಾ? RSSನವ್ರಿಗಿಲ್ವಾ? 13 ಮಾಲೆ 14 ಮಾಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ. ಎಲ್ಲಿಂದ ಬಂತ್ರಿ ದುಡ್ಡು? ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ? 75,000 ಜನ ದೇಣಿಗೆ ಕೊಟ್ಟಿದ್ದಾರಂತೆ RSS ಅವರಿಗೆ. ಅದು ತನಿಖೆ ಆಗೋದು ಬೇಡವಾ? ITED ನಿಜವಾಗ್ಲೂ ಪಾರದರ್ಶಕತೆ ಇರಬೇಕು, ತೋರಿಸ್ಬೇಕು ಅಂದರೆ ಫಸ್ಟ್ RSS ಕಚೇರಿಗಳನ್ನು ರೈಡ್ ಮಾಡಿಸಿ. ನೋಡೋಣ, ಕಾನೂನು ಇದೆ ಅಲ್ಲ ನಮಗೆ. ಇನ್ನೂ ಕೂಡ ದೇಶದ ಸಂವಿಧಾನ, ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನೋಡಿ, ಇವರೇ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿ, ನೋಡೋಣ ಏನೇನಿದೆ ಅಂತ. ಯಾರು ಬಂಧನ ಮಾಡಲಿಕ್ಕೆ ಕಾನೂನು ಸಂವಿಧಾನ ಇಲ್ವಾ? ಮಾಡಲಿ, ಏನು ಹೊಸದೇನ್ರಿ? ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಅಷ್ಟೇ ಅಲ್ಲ, ಅವ್ರ ಪೂರ್ವಜರು ಕೂಡ ಹೋಗಿದ್ದಾರೆ. ಮೋತಿಲಾಲ್ ನೆಹರು ಇರ್ಬೋದು, ಕಮಲಾ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಎಲ್ಲರೂ ಕೂಡ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವರು ಇರ್ಬೋದು. ದೇಶದ ಐಕ್ಯತೆಗೋಸ್ಕರ ಇವತ್ತು 15-20 ಸಾವಿರ ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾರಿಗೆ ಎದುರಿಸ್ತಾ ಇದ್ದಾರೆ ಇವರು? ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ನಾಯಕರಲ್ಲಿ ಬದ್ಧತೆ ಇದೆ. ಇವ್ರು ಏನು ಮಾಡಿದ್ರು ನಮ್ಮ ನಾಯಕರಿಗಿರ್ಬೋದು, ನಮ್ಮ ಪಕ್ಷಕ್ಕಿರ್ಬೋದು, ಏನು ಮಾಡಲಿಕ್ಕಾಗೋದಿಲ್ಲ. ನೋಡಿ, ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಈ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ. ಅದು ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದನ್ನು ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ನಲ್ಲಿ ಆಗುತ್ತೆ. ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ? ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ. ಇದು ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ನೋಡುವ ಸಮೀಕ್ಷೆ ಅಷ್ಟೆ. ವಿರೋಧ ಅದರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಇದ ಮೇಲೆ ವಿರೋಧ ಮಾಡಲಿ. ಯಾವುದೋ ಒಂದು ಸಮೀಕ್ಷೆ ಬಂದ ತಕ್ಷಣ ಅದು ಕಲ್ಲಲ್ಲಿ ಕೆತ್ತದಂಗೆ ಆಗೋದಿಲ್ಲ ಅಲ್ಲ. ಅವ್ರು ಕೊಟ್ಟಿರೋ 10 ಶಿಫಾರಸು ನಾವು ತೊಗೋಬೇಕಂತ ಏನಿದೆ? 10 ರಿಜೆಕ್ಟ್ ಮಾಡ್ಬೋದು. ಸಮೀಕ್ಷೆನೂ ಅದರಲ್ಲಿ ಉತ್ತಮವಾದಂಥ ಶಿಫಾರಸುಗಳಿದ್ರೆ ಅದನ್ನು ಅಳವಡಿಸ್ಕೋಬೋದು. ಯಾಕಷ್ಟ ಆತಂಕ ಅಥವಾ ಆತುರದಲ್ಲಿದ್ದಾರೆ ಎಲ್ಲರೂ? ನೋಡಿ, ಅದು ಏನೇ ಇದ್ದರೂ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆದಂಗೆ ಅನ್ನಿಸಿದ್ರೆ ಅದನ್ನು ಲೋಪಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಮಾಡೋಣ. ನೋಡಿ, ಇದು ಯಾರು ಪ್ರತಿಷ್ಠೆ ಪ್ರಶ್ನೆ ಅಲ್ಲವೇ ಅಲ್ಲ ಸರ್. ಇದು ಯಾರು ದಲಿತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಅಲ್ಪಸಂಖ್ಯಾತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಹಿಂದುಳಿದ ವರ್ಗದವರಿಗೆ ಅಥವಾ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಎದುರು ಹಾಕೋಣ ಪ್ರಶ್ನೆ ಇಲ್ಲ. ಈಗ ಒಂದು ನೀತಿ ಮಾಡಬೇಕಾದ್ರೆ ಅದಕ್ಕೆ ದತ್ತಾಂಶ ಬೇಕಲ್ವಾ? ಆ ದತ್ತಾಂಶ ಹೆಂಗೆ ಪಡಿಬೇಕು? ಸಮೀಕ್ಷೆ ಮುಖಾಂತರನೇ ಪಡಿಬೇಕು, ಸೆನ್ಸಸ್ ಮುಖಾಂತರ ಪಡಿಬೇಕು. ಸೊ ನಾವು ದತ್ತಾಂಶ ಪಡೆಯೋದು ತಪ್ಪಂದರೆ ನಾವು ಆಡಳಿತ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ?